ಈ ವಿಡಿಯೋ ಒಂದು ನೋಡ್ಕೊಂಡ್ ಬನ್ನಿ, 2 ವಿಡಿಯೋ ತೋರಿಸ್ತೀನಿ. ಹಿಂಸೆ ಆಗ್ಬಿಟ್ಟೈತಿ. ಗ್ಯಾಸ್ ಇವಾಗ ಗ್ಯಾಸ್ ರೈಟ್ 105 ರೂಪಾಯಿ ಆದ್ರೆ ನಾವು ಎಲ್ಲಿಂದ ಜೀವನ ಮಾಡೋದ? 80 ರೂಪಾಯಿ ಐತಿ. ಇವಾಗ ಹಾಕ್ತಾನ ಹಾಕಲ್ವಾ ಅದೋ ಗೊತ್ತಿಲ್ಲ ನನ್ಗೆ. ನಮ್ ಕಷ್ಟ ನಮ್ಗೆ. ಹೆಂಡತಿ ಮಕ್ಳು ಸಾಕೈತಲ್ಲ, ಹೆಂಡತಿ ಮಕ್ಳು ದುಡ್ಕೋಕ್ ಕೊಟ್ರೆ ಜೀವನ. ದುಡ್ಕೋಕ್ ಕೊಡ್ಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ಅನ್ನ ಹಾಕ್ತಾರೆ. ದುಡ್ಕೋಕ್ ಕೊಟ್ರೆ ಜೀವನ. ಗ್ಯಾಸ್ ಅಲ್ಲಿಂದ ತಳ್ಕೊಂಡ್ ಯಾರು ಥ್ರೋ ಮಾಡಲ್ಲ. ಇವಾಗ ಅಲ್ಲಿಂದ ತಳ್ಕೊಂಡ್ ಬಂದಿದೀನಿ ನಾನು. ಫೋನ್ ಪೇ ಮಾಡಿಸ್ಕತ್ತ ಇಲ್ಲ, ಮನೆಯಿಂದ ಬಿಡುದು. 80 ರೂಪಾಯಿ ಐತೆ ಅಷ್ಟೇ. ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ ಅಣ್ಣ. ತಳ್ಕೊಂಬಂದ್ ರೇಸ್ ಕೋರ್ಸ್ ಇಂದ ತಳ್ಕೊಂಡ್ ಬಂದಿದೀನಿ. ಇವ್ರು ಬೇರೆ ಫೋನ್ ಪೇ ಇಲ್ಲ ಅಂತ ಹೇಳ್ದವ್ರೆ. ಮನೆಗೆಲ್ಲ ಫೋನ್ ಪೇ ಹೋಗ್ತೀವಿ. ಇದು ಏನ್ ಸಂಪಾದನೆನೂ ಇಲ್ಲ. ಇಲ್ಲಿ 80 ರೂಪಾಯಿ ಐತೆ ಜೋಬಲ್ಲಿ. ಹಾಕ್ತಾರ ಹಾಕಲ್ವ ಅದು ಗೊತ್ತಿಲ್ಲ. ಹಾಕ್ಲಿಲ್ಲ ಅಂದ್ರೆ ಇಲ್ಲೇ ಮುನಿಕಬೇಕಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ಪರಿಸ್ಥಿತಿ ಹದಗೆಟ್ಟೋಗಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಇದಕ್ಕೆಲ್ಲ ಪರಿಹಾರ ಕೊಡಬೇಕು ಆಟೋ ಡ್ರೈವರ್ ಒಳಗೆ. ಇಲ್ಲ ಅಂದ್ರೆ ಊರ್ ಬಿಟ್ಟು ಹೋಗ್ಬೇಕು. 2 ಸೀಮೆಸ ಕೊಡ್ಸ್ಬಿಡಕ್ ಹೇಳ್ಬಿಡಿ ರಾಜ್ಯ ಸರ್ಕಾರಕ್ಕೆ. ಹಾಲ್ ಕರ್ಕೊಂಡು ಇಡ್ತೀವಿ ಅದ್ದಗೆ ನೆಮ್ಮದಿಗೆ ಜೀವನನೇ ಮಾಡಕ್ಕಾಯ್ತು. ನೀವು ಈ ವಿಡಿಯೋವನ್ನ ನೋಡಿದೀರಿ ಅಂತ ತಿಳ್ಕೊಳ್ತೇನೆ. ನೀವು ಈ ವಿಡಿಯೋವನ್ನ ನೋಡಿ ತಿಳ್ಕೊಂಡಿರ್ಬೋದು, ಆಟೋದವರ ಅವ್ರಿಗೆ ಹಂಗೆ ಆಗ್ಬೇಕು, ಇಲ್ಲಾಂದ್ರೆ ಲೂಟುತ್ತಿದ್ರು ಇವಾಗ ಒಳ್ಳೇದಾಗಿದೆ ಅಂತ ತಿಳ್ಕೋಬಹುದು. ಬಟ್ ಇದು ಅವರದ್ದು ಮಾತ್ರ ಪ್ರಾಬ್ಲಮ್ ಅಲ್ಲ. ಇದು ಅವರಿಗೆ ಇವತ್ತು ಈ ಪ್ರಾಬ್ಲಮ್ ಆಗಿದ್ರೆ ನಾಳೆ ಇದೇ ಪ್ರಾಬ್ಲಮ್ ನಿಮಗೂ ಬರುತ್ತೆ. 100% ಬರೆದಿಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇವಾಗ ನಿಮ್ಗೆ ನೋಡ್ತಿರ್ಬೋದು, ಇರಾನ್, ಇಸ್ರೇಲ್, ಅಮೆರಿಕದು ಯುದ್ಧ ಆಗ್ತಾ ಇದೆ. ಇದರಿಂದ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ನಿಮ್ಗೆ ಹಡಗುಗಳು ಬರ್ತಾ ಇಲ್ಲ, ಗ್ಯಾಸ್ ಬರ್ತಾ ಇಲ್ಲ, ಪೆಟ್ರೋಲಿಯಮ್ಸ್ ಯಾವುದು ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ. ಅದಕ್ಕೆ ಇಂಡಿಯಾದಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ. ಕಳೆದ 1 ವಾರದಿಂದ ನೀವು ನೋಡ್ತಾ ಇರಬಹುದು, ಕರ್ನಾಟಕದ ಯಾವುದೇ ಕಡೆ ಹೋದ್ರು LPG ಸಿಗ್ತಾ ಇಲ್ಲ. 10ರಲ್ಲಿ 5 ಹೋಟೆಲ್ಸ್ಗಳು ಆಲ್ರೆಡಿ ಬಂದಾಗಿದೆ. ಇಲ್ಲೇ ಬೆಂಗಳೂರಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಗಲ್ಲಿ, ನಮ್ ಗಲ್ಲಿಯಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು 5-6 ಹೋಟೆಲ್ಸ್ ಇತ್ತು, ಇವಾಗ 1-2 ಇದೆ ಅಷ್ಟೇ. 1 ತಿಂಗಳಿಂದ ನಿಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತೆ LPG ಆಟೋದ್ ಗ್ಯಾಸ್ ನೀವು ಒಂದು 3-4 ದಿನದಿಂದ ನ್ಯೂಸ್ ಅಲ್ಲಿ ನೋಡ್ತಾ ಇರ್ಬೋದು. ಆಟೋದವ್ರದ್ದು ಪ್ರಾಬ್ಲಮ್ ಕೇಳೋರೇ ಇಲ್ಲ. ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಂದ್ರೆ, ಆಕ್ಚುಲಿ ನನಗೂ ಆಟೋದವ್ರಿಗೂ ತುಂಬಾ ಸಲ ಕೆಲವೊಂದು ವಿಚಾರದಲ್ಲಿ ಗಲಾಟೆ ಆಗಿದೆ. ಆದ್ರೆ ಆ ವಿಷಯ ಪಕ್ಕಕ್ಕಿಡೋಣ. ಇವಾಗ ಈ ಸಿಚುವೇಶನ್ ನೋಡ್ತಾ ಇದ್ರೆ ಆಟೋದವ್ರದ್ದು ಪ್ರಾಬ್ಲಮ್ ಯಾವ ತರ ಇದೆ ಅಂತ ಹೇಳಿದ್ರೆ, ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಲಿ ಬಂಕ್ಗಳು ಹೋದ್ರು ಗ್ಯಾಸ್ ಸಿಗ್ತಾ ಇಲ್ಲ. ಸಿಕ್ಕಿದ್ರು ಅಲ್ಲಿ ಗ್ಯಾಸ್ ಇದ್ರು 1 ಕಿಲೋಮೀಟರ್ 2 ಕಿಲೋಮೀಟರ್ ಕ್ಯೂ ನಿಲ್ಲಿಸ್ಬೇಕು. ಅದೊಂದಾಯ್ತಾ? ಕ್ಯೂ ನಿಲ್ಲಿಸಿದ್ರು ಅಲ್ಲಿ ಗ್ಯಾಸ್ ಹಾಕೊಂಡ್ರೆ ಡಬಲ್ ಪ್ರೈಸ್ ಪೇ ಮಾಡ್ಬೇಕು. ಕರೆಕ್ಟಾ? ಡಬಲ್ ಪ್ರೈಸ್ ಪೇ ಮಾಡಿ ಅವ್ರು ವಾಪಸ್ ಬಾಡಿಗೆ ಮಾಡಿದ್ರು. ಇವಾಗ 40 ರೂಪಾಯಿ ಇದ್ದ ಗ್ಯಾಸ್ಗೆ 80 ರೂಪಾಯಿ ಕೊಟ್ರೆ ಡಬಲ್ ಆಯ್ತು. ಆಲ್ರೆಡಿ ಡಬಲ್ ಆಗಿ ನೀವು ಕಸ್ಟಮರ್ನ ಕರ್ಕೊಂಡು ಹೋದ್ರೆ, ನಾರ್ಮಲ್ ರೆಗ್ಯುಲರ್ ಡೇಸ್ ಅಲ್ಲಿ ಮೀಟರ್ಗೆ ಒಂದು ಎಷ್ಟು ಇದ್ರೆ 25 ರೂಪಾಯಿ ಇದ್ರೆ, ಇವಾಗ ಡಬಲ್ ಚಾರ್ಜ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಗ್ಯಾಸಿಗೂ ಡಬಲ್ ಆಗಿದೆ. ಅದೇ ಯಾವ ಕಸ್ಟಮರು 25 ರೂಪಾಯಿ ಇದ್ದಲ್ಲಿ 50 ರೂಪಾಯಿ ಕೊಡಕ್ಕೆ ಒಪ್ಪೋದೇ ಇಲ್ಲ. 100% ಅದು 10 ರೂಪಾಯಿ ಜಾಸ್ತಿ ಕೇಳಿದ್ರು ಕಸ್ಟಮರ್ ಯಾಕೆ 10 ರೂಪಾಯಿ ಜಾಸ್ತಿ ತಗೋತಿದ್ದಾರೆ ಈ ತರ ಹೇಳ್ತಾರೆ. ಬಟ್ ಅವರು ಇವರು ಪ್ರಾಬ್ಲಮ್ ಅನ್ನ ಕೇಳಲ್ಲ. ಗ್ಯಾಸ್ ಸಿಗಲ್ಲ, ಗ್ಯಾಸಿಗೆ ವೆಯ್ಟ್ ಮಾಡ್ಬೇಕು. ವೆಯ್ಟ್ ಮಾಡಿದ್ರೆ ಡಬಲ್ ಪ್ರೈಸ್ ಕೊಡ್ಬೇಕು. ಪ್ರೈಸ್ ಕೊಡೋದ್ ಬಿಡಿ, ಅದ್ ನಂತರ ಈ ಆಟೋದ ಪ್ರಾಬ್ಲಮ್ಸ್ ಅನ್ನ ಕೇಳೋರೇ ಇಲ್ಲ. ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ನಾನು ಹೇಳ್ತೀನಿ ನೋಡಿ. ಒಂದು, ಇವಾಗ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಕ್ಕಿದ್ರು ಡಬಲ್ ಪ್ರೈಸ್. ಅದು ಡಬಲ್ ಪ್ರೈಸಿಗೆ ಸಿಕ್ಕಿದ್ರು ರೈಡ್ ಮಾಡಿ ಕಸ್ಟಮರ್ 10 ರೂಪಾಯಿನೂ ಎಕ್ಸ್ಟ್ರಾ ಕೊಡಲ್ಲ ಅವರು. ಅದು ಎಷ್ಟೇ ದುಡ್ಡಾಗ್ಲಿ 259 ರೂಪಾಯಿ ಆದ್ರೆ ಅಷ್ಟೇ ಕೊಡ್ತಾರೆ. 1 ರೂಪಾಯಿನೂ ಕಸ್ಟಮರ್ ಜಾಸ್ತಿ ಕೊಡಲ್ಲ. ಅದು 100%. ಅದು ನನಗೂ ಅನುಭವ ಇದೆ. ಓಕೆ, ಅದೊಂದು ಬಿಡಿ. ಅದು ಬಿಟ್ರೆ ಇವಾಗ ಮೆಟ್ರೋಗಳು ಬಿಟ್ಟಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಫ್ರೀ ಬಸ್ ಬಿಟ್ಟಿದ್ದಾರೆ. ಮತ್ತೆ ರ್ಯಾಪಿಡೋ, ಊಬರ್, ಅದು ಇದು ಎಲ್ಲ ಇದೆ. ಅದೆಲ್ಲ ಫ್ರೀ. ಅವ್ರಿಗೆಲ್ಲ ಇದು ಏನು ಇನ್ಶೂರೆನ್ಸ್ ಅದು ಇದು ಏನು ಇರಲ್ಲ. ಇವರು ಇನ್ಶೂರೆನ್ಸ್ ಕಟ್ಟಿರ್ತಾರೆ, ಲೋನ್ ಅಲ್ಲಿ ಗಾಡಿ ಇಸ್ಕೊಂಡಿರ್ತಾರೆ. ಫ್ಯಾಮಿಲಿ, ಮನೆ ಬಾಡಿಗೆ, ರೆಂಟ್, ಕರೆಂಟ್ ಬಿಲ್ಲು, ಮತ್ತೆ ಮಕ್ಕಳ ಫೀಸು, ನಮ್ಗೆ ಗೊತ್ತಿಲ್ಲಪ್ಪ. ನಾನು ಒಂದು ವಿಡಿಯೋ ನೋಡಿದೆ. ಆಕ್ಚುಲಿ ನಾನು ಇದನ್ನೆಲ್ಲ ಮಾತಾಡೋದೇ ಇಲ್ಲ. ನಾನು ರ್ಯಾಂಡಮ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಈ ಒಂದು ವಿಡಿಯೋ ನೋಡಿದೆ. ಈ ವ್ಯಕ್ತಿ ಆಕ್ಚುಲಿ ಟಿವಿ ಚಾನೆಲ್ ಅವ್ರ ಹತ್ರ ಮಾತಾಡ್ತಾ ತುಂಬಾ ಬೇಸರಗೊಂಡು ಅಳ್ತಾನೆ. ಅಳ್ತಾ ಇದ್ದ ತಕ್ಷಣ ನಾವು ನೋಡೋರು, ನಾವು ಮನುಷ್ಯರೇ, ನಮ್ಗೂ ಭಾವನೆಗಳಿವೆ. ಆರಾಮ್ಸೆ ಹಿಂಗ್ ನೋಡ್ತಾ ಇರ್ಬೇಕಾದ್ರೆ ನಮ್ಗೂ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಅವ್ನ ಮನೆ ಸಿಚುವೇಶನ್ ಆ ತರ ಇರ್ಬೋದು. ತುಂಬಾ ಕಷ್ಟದಲ್ಲಿದ್ದಾನೆ ಅನ್ಸುತ್ತೆ. ಇನ್ನೊಬ್ಬ ಆಟೋದವನನ್ನ ಸಮಾಧಾನ ಮಾಡ್ದ. ಆದ್ರೂ ಆ ವಿಡಿಯೋ ನೋಡಿ ತುಂಬಾ ಬೇಜಾರಾಯ್ತು. ಅವಾಗ ಹಿಂಗ್ ತುಂಬಾ ಸ್ಕ್ರೋಲ್ ಮಾಡಿದೆ. ಎಲ್ಲ ಈ ಆಟೋದವ್ರದೇ ಬರ್ತಾ ಇತ್ತು. ಇವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಬಂಕ್ಗಳಲ್ಲಿ ಕಿಲೋಮೀಟರ್ ಗಟ್ಲೆ ಆಟೋಗಳನ್ನ ನಿಲ್ಲಿಸಿದ್ದಾರೆ. ಸಿಗ್ತಾ ಇಲ್ಲ, ಏನು ಗ್ಯಾಸ್ ಸಿಗ್ತಾ ಇಲ್ಲ. ಅದು ಮಾತ್ರ ಅಲ್ಲದೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಎಲ್ಲಿಂದೋ ಅವನ ಆಟೋದನ್ನ ತಳ್ಕೊಂಡ್ ಬಂದಿದ್ದಾನೆ ಪಾಪ. ತಳ್ಕೊಂಡ್ಬಂದು ಇನ್ನೊಬ್ಬ ರಾತ್ರಿ 9 ಗಂಟೆ ನಿಲ್ಸಿದವನು ಬೆಳಿಗ್ಗೆನೋ ಅವ್ನಿಗೆ ಗ್ಯಾಸ್ ಸಿಕ್ತು ಅಂತ ಹೇಳಿ ಖುಷಿಯಲ್ಲಿ ಹೋಗ್ತಾ ಇದ್ದಾನೆ. ಪಾಪ ಅವನ್ ಬೇಜಾರು ಅವನಿಗೆ ಗೊತ್ತು.
ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಪೊಲಿಟಿಷಿಯನ್ಸ್ ಯಾರು ಬಂದಿಲ್ಲ. ಆಕ್ಚುಲಿ ಅವ್ರು ಮಾತಾಡ್ಬೇಕಿತ್ತು, ಅವ್ರು ಏನಾದ್ರೂ ಒಂದು ಸೊಲ್ಯೂಷನ್ ಆದ್ರೂ ಕೊಡ್ಬೇಕಿತ್ತು, ಇಲ್ಲಾಂದ್ರೆ ಒಂದು ಆಶ್ವಾಸನೆ ಆದ್ರೂ ಕೊಡ್ಬೇಕಿತ್ತು. ಇವ್ರು ಏನು ಬಂದೇ ಇಲ್ಲ, ಯಾರು ಬಂದಿಲ್ಲ, ಮಾತಾಡೋದಿಲ್ಲ. ಅದೇ ನೀವು ನೋಡಿರಬಹುದು ಬೆಂಗಳೂರಲ್ಲಿ ಒಂದು ಮೆಟ್ರೋದು ಟಿಕೆಟ್ ಪ್ರೈಸ್ ಹೈಕ್ ಮಾಡಿದಾಗ, ಜಾಸ್ತಿ ಮಾಡಿದಾಗ ಕೆಲವೊಂದು ಸಂಸದರು MLA ಗಳು ಬಂದು ಎಲ್ಲ ತುಂಬಾ ಪ್ರೊಟೆಸ್ಟ್ ಎಲ್ಲ ಮಾಡಿದ್ರ. ಆ ಸರ್ಕಾರ ಈ ಸರ್ಕಾರ, ನಾನು ಯಾವುದೇ ಸರ್ಕಾರದ ಪರ ಅಲ್ಲ. ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ, ಇವಾಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇದೆ, ಸೆಂಟ್ರಲ್ ಅಲ್ಲಿ ಬಿಜೆಪಿ ಇದೆ. ಇಲ್ಲಿ ಅವರು ಇವ್ರನ್ನ ದೂರೋದ್ರಿಂದ ಏನು ಪ್ರಯೋಜನ ಇಲ್ಲ. ನೀವು ವೋಟ್ ಮಾಡೋರು ತುಂಬಾ ಆಲೋಚನೆ ಮಾಡಿ ವೋಟ್ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ನಿಮ್ಮ ಪ್ರಾಬ್ಲಮ್ಗೆ ನಿಮ್ಮ ಶಾಸಕರು, ನಿಮ್ಮ MP ಗಳು ಬರದಿದ್ರೆ ಇನ್ಯಾಕೆ ಅವ್ರಿಗೆ ವೋಟ್ ಹಾಕಿ ಏನ್ ಪ್ರಯೋಜನ? ನೀವು ಅವಾಗ ಆಲೋಚನೆ ಮಾಡ್ಬೇಕು. ನಿಮ್ಮ ಕಾಂಟ್ಯಾಕ್ಟ್ ಗೆ ಯಾರು ಸಿಗ್ತಾರೆ, ನೀವು ನಿಮ್ಮ ಪ್ರಾಬ್ಲಮ್ಸ್ ನ ಹೇಳಿದ್ರೆ ಯಾರು ಸಾಲ್ವ್ ಮಾಡ್ತಾರೆ ಅಂತವರಿಗೆ ವೋಟ್ ಮಾಡಿ. ಅದು ನೆಕ್ಸ್ಟ್ ಟೈಮ್ ಜನರು ಬುದ್ಧಿ ಕಲಿಸ್ತಾರೆ. ಈ ತರ ಆದ್ರೆ ಬುದ್ಧಿ ಕಲಿಸ್ತಾರೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಮೊನ್ನೆ ನೀವು ನೋಡ್ಬೋದು ವಿಧಾನಸಭೆಯಲ್ಲಿ ಒಬ್ರು MLA ಅವರು RCBದು ಕ್ರಿಕೆಟ್ IPL ಮ್ಯಾಚ್ ಇದ್ದು ಟಿಕೆಟ್ ಸಿಕ್ತಿಲ್ಲ ಅಂತ ಹೇಳಿ ಮಾತಾಡ್ತಾರೆ. ಅದೇ ಇವರು ಈ ಗ್ಯಾಸ್ ನ ಬಗ್ಗೆ, ಈ ಪೆಟ್ರೋಲ್ ನ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ, ಇದರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅವರು ಪ್ರಾಬ್ಲಮ್ಸ್ ಅನ್ನ ಹೇಳೋದಲ್ಲಿ ಅಲ್ಲಿ ಇದ್ದಾರೆ. ಅವರು ಪ್ರಾಬ್ಲಮ್ಸ್ ಅನ್ನ ಹೇಳಿ ಸಾಲ್ವ್ ಮಾಡಕ್ ಮಾತ್ರ ಅಲ್ಲಿ ಹೋಗಿದ್ದಾರೆ. ಸಾಮಾನ್ಯ ಜನರ ಪ್ರಾಬ್ಲಮ್ ಅನ್ನ ಹೇಳೋರು ಕೇಳೋರು ಯಾರು ಇಲ್ಲ. ಅದು ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಇನ್ಯಾವುದೇ ಪಕ್ಷಗಳಾಗ್ಲಿ ಯಾರು ಇಲ್ಲ. ಆಕ್ಚುಲಿ ನೀವು ಥಿಂಕ್ ಮಾಡಬೇಕು. ಇನ್ನು ವೋಟ್ ಮಾಡ್ಬೇಕಾದ್ರೆ, ನೆಕ್ಸ್ಟ್ ವೋಟ್ ಮಾಡ್ಬೇಕಾದ್ರೆ ನಿಮ್ಮ ಪ್ರಾಬ್ಲಮ್ಸ್ಗೆ ಯಾರು ಸ್ಪಂದಿಸ್ತಾರೆ, ಯಾರು ಬರ್ತಾರೆ, ಯಾರು ಸಾಲ್ವ್ ಮಾಡ್ಕೊಡ್ತಾರೆ ಅವರಿಗೆ ವೋಟ್ ಮಾಡಿ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಇದು ಇವಾಗ ನೀವು ಹೇಳ್ಬೋದು ಆಟೋದವ್ರದ್ದು ಪ್ರಾಬ್ಲಮ್ ನ ಮಾತಾಡಕ್ ಬಂದು ನೀನೇನೆಲ್ಲ ಮಾತಾಡ್ತಾ ಇದ್ರಿ. ಇದು ಹಂಗೆ ಫಸ್ಟ್ ಇದು ಆಟೋದವ್ರದ್ದು ಸ್ಟಾರ್ಟ್ ಆಗೋದು, ಮತ್ತೆ ನಿಮ್ಗೆ ಹೋಟೆಲ್ ಅವ್ರದ್ದು ಸ್ಟಾರ್ಟ್ ಆಗುತ್ತೆ, ಮತ್ತೆ ಕೆಲ್ಸದವ್ರದ್ದು ಸ್ಟಾರ್ಟ್ ಆಗುತ್ತೆ, ಮತ್ತೆ ಬಿಸ್ನೆಸ್ ಮಾಡೋರ್ದು ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ಬರುತ್ತೆ ಇದು ಆಕ್ಚುಲಿ ಟೈ ಅಪ್ ಇದು. ಇವಾಗ ನಾನು ನಂದು ಆಕ್ಚುಲಿ ಶಾಪ್ ಇತ್ತು. ನಾನು ಹೊರಗಡೆ ಹೋಗಿ ಮಾರ್ಕೆಟ್ ಇಂದ ಐಟಮ್ ಪರ್ಚೇಸ್ ಮಾಡ್ಬೇಕಾದ್ರೆ ಆಟೋದವ್ರು ಬೇಕು. ಐಟಮ್ ತರಬೇಕಾದ್ರೆ ಆಟೋದವ್ರು ಬೇಕು. ಆಟೋದವ್ರು ಇಲ್ಲ ಅಂದ್ರೆ ನಾನು ಹೆಂಗೆ ಐಟಮ್ ತರಲಿ? ಹೆಂಗೆ ಇಲ್ಲಿ ಐಟಮ್ ಬರುತ್ತೆ? ಐಟಮ್ ಬಂದಿಲ್ಲ ಅಂದ್ರೆ ನನ್ ಬಿಸ್ನೆಸ್ ಆಗಲ್ಲ. ಬಿಸ್ನೆಸ್ ಆಗಿಲ್ಲ ಅಂದ್ರೆ ನಂದು ರೆಂಟ್ ಕಟ್ಟಕ್ಕಾಗಲ್ಲ. ರೆಂಟ್ ಕಟ್ಟಿಲ್ಲ ಅಂದ್ರೆ ಓನರ್ಗೂ ದುಡ್ಡು ಹೋಗಲ್ಲ. ಆತರ ಇದೆಲ್ಲ ಸೈಕಲ್. ಒಬ್ಬರಿಗೆ ಸೈಕಲ್ ಇದು. ಒಬ್ರಿಗೆ ಇಲ್ಲಿ ಪೆಟ್ಟಾದ್ರೂ ಎಲ್ರಿಗೂ ಇದು ಎಫೆಕ್ಟ್ ಆಗುತ್ತೆ. ನೀವು ತಿಳ್ಕೊಂಡಿರ್ಬೋದು ಏನಾಗಲ್ಲ. ಇದು ಇದಕ್ಕಿಂತ ಮುಂಚೆನೂ ಹೇಳ್ತಿದ್ರು. ಇರಾನ್ ಇಸ್ರೇಲ್ ವಾರ್ ಆಗ್ಲಿ ಏನಾಗಲ್ಲ, ನಾವು ಅವ್ರಿಗೆ ಸಪೋರ್ಟ್ ಇವ್ರಿಗೆ ಸಪೋರ್ಟ್ ಅಂತ ಹೇಳ್ತಿದ್ರಿ. ಇವಾಗ ಏನಾಯ್ತು? ಗ್ಯಾಸ್ ಇಲ್ದೇ ಆಗಿರೋದು ನಮ್ಗೆ. ಗ್ಯಾಸ್ ಬೆಲೆ ಏರಿಕೆ ಎಲ್ಲ ಇಲ್ಲ ಆಗ್ತಾ ಇದೆ. ಹೋಟೆಲ್ ಇಲ್ಲ. ನಾವೊಂದು ಬೆಂಗಳೂರಲ್ಲಿ ನಾವು ಇಲ್ಲಿ PG ಯಲ್ಲಿ ಇರ್ಬೇಕಾದ್ರೆ ನಮ್ಗೆ ಸರಿಯಾಗಿ ಊಟ ಸಿಗ್ತಿಲ್ಲ. ಲಾಸ್ಟ್ ಒಂದು 10-15 ದಿನಕ್ಕಿಂತ ಮುಂಚೆ ಫುಡ್ ಸಿಗ್ತಾ ಇರ್ಲಿಲ್ಲ ಇಲ್ಲಿ ಹೋಟೆಲ್ಸ್ ಅಲ್ಲಿ. ಅಂದ್ರೆ ಗ್ಯಾಸ್ ಇಲ್ಲ. ನೀವು ತಿಳ್ಕೊಂಡಿರ್ಬೋದು ಅಲ್ಲಿ ವಾರ ಆದ್ರೆ ಇಲ್ಲಿ ವಾರ ಆದ್ರೆ ಯಾರಿಗೂ ಏನ್ ಎಫೆಕ್ಟ್ ಆಗಲ್ಲ. ಬಟ್ ಇದೆಲ್ಲ ಸೈಕಲ್. ಒಬ್ರಿಗೆ ಎಫೆಕ್ಟ್ ಆದ್ರೆ 10 ಜನ ಇದ್ರೆ 10 ಜನರಿಗೆ ಎಫೆಕ್ಟ್ ಆಗೇ ಆಗುತ್ತೆ. ಬಟ್ ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗುತ್ತೆ ಅಷ್ಟೇ. ಅದರಿಂದ ನೋಡ್ಕೊಂಡು ವೋಟ್ ಮಾಡಿ. ಮತ್ತೆ ಅದು ಅಲ್ಲದೆ ಈ ಆಟೋದವರ ಪ್ರಾಬ್ಲಮ್ಸ್ ಅನ್ನ ಮೀಡಿಯಾದವರು ಮಾತಾಡ್ತಾ ಇದ್ದಾರೆ. ಬಟ್ ಯಾವುದೇ ಒಂದು ರಾಜಕಾರಣಿಗಳು ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಯಾಕಂದ್ರೆ ನೀವು ಶಾಸಕರ ಹತ್ರ ಹೇಳಿದ್ರೆ ಅವ್ರು ಹೇಳ್ತಾರೆ, ನೀವು ಸೆಂಟ್ರಲ್ ಗವರ್ಮೆಂಟ್ ಹತ್ರ ಕ್ವಶನ್ ಮಾಡಿ. ಸೆಂಟ್ರಲ್ ಗವರ್ಮೆಂಟ್ ಹೇಳ್ತಿದ್ದಾರೆ ಅದು ಅಲ್ಲಿ ಬ್ಲಾಕ್ ಆಗಿದೆ, ಇಲ್ಲಿ ಅವ್ರು ಮಾತಾಡ್ತಾನೆ ಇಲ್ಲ. ಇದು ಆಕ್ಚುಲಿ ಇದೇ ತರ ನಡೆಯೋದು. ಅವ್ರು ಏನ್ ಮಾಡಕ್ ಆಗಲ್ಲ. ಈ ವಾರ್ ಯುದ್ಧ ಕೊನೆಗೊಳ್ಳದೆ ಇದು ಪ್ರಾಬ್ಲಮ್ ಸಾಲ್ವ್ ಆಗೋದೇ ಇಲ್ಲ. ಆದ್ರಿಂದ ನೋಡ್ಕೊಂಡು ಎಲ್ಲ ಮಾಡ್ಕೊಳ್ಳಿ. ಬಟ್ ನೀವು ಯಾವಾಗ್ಲೂ ನೀವು ವೋಟ್ ಮಾಡಿ ಎಲೆಕ್ಟ್ ಮಾಡಿರುವಂತಹ ನಿಮ್ಮ ಅಭ್ಯರ್ಥಿಯನ್ನ ಕ್ವಶನ್ ಮಾಡಬಹುದು. ಅದು ಒಂದು ಇಲ್ಲಿ ತಿಳ್ಕೊಬೇಕಾಗಿರೋದು. ಇದು ಆದಷ್ಟು ಬೇಗ ಕೊನೆಗೊಳ್ಳಿ, ಎಲ್ರಿಗೂ ಗ್ಯಾಸ್ ಸಿಗ್ಲಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಅಂತ ಹೇಳ್ತಾ, ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.